ಇಲ್ಲಿ ಇದು ವಿಸ್ತೀರ್ಣ ಲೆಕ್ಕ ಬಂದವ ನೋಡಿ. ಒಂದು ಆಯತಾಕಾರದ ಒಂದು ತೋಟದ ಉದ್ದ 1200 ಮೀಟರ್ ಆಗಲ್ಲ 500 ಮೀಟರ್ ಆದರೆ ಅದರ ಕ್ಷೇತ್ರಫಲ ಎಷ್ಟು? ಒಂದು ಆಯತಾಕಾರದ ರಟ್ಟಿನ ಉದ್ದ 1200 ಮೀಟರ್ ಅದ, ಅಗಲ 500 ಮೀಟರ್ ಅದ, ಕ್ಷೇತ್ರಫಲ ಎಷ್ಟು ಅಂದ್ರೆ ವಿಸ್ತೀರ್ಣ ಎಷ್ಟು? ಆಯತದ ವಿಸ್ತೀರ್ಣ ಬರೋಬ್ಬರಿ ನೀವೆಲ್ಲರೂ ನಾ ತಿಳಿಸೋ ಲಕ್ಷ ಕೊಟ್ಟು ನೋಡ್ರಿ. ಇಂಥವೆಲ್ಲ ಗಣಿತಗಳು ರಿವಿಷನ್ ಮಾಡಬೇಕು ಅಂದ್ರೆ ಭಾಳ ಶಾಣೆ ತಂದು ಬರ್ತದೆ. ಆಯತಾಕಾರದ ವಿಸ್ತೀರ್ಣ ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟದ? 1200 ಅದ. ಆಮೇಲೆ ಅಗಲ ಎಷ್ಟದ? 500 ಮೀಟರ್ ಅದ. 500 ಅದ ಬರೋಬ್ಬರಿ. 12 5 60. ಈ 12ಕ್ಕೆ 5ಕ್ಕೆ ಗುಣಾಕಾರ ಮಾಡ್ರಿ 60 ಆತು. ಮುಂದೆ ಪೂಜೆ ಎಷ್ಟು? 1 2 3 4. 1 2 3 4. 1 2 3 4. ಏನಾಗ್ತಿದು? ಮೀಟರ್ ಆತು. ಅಂದರೆ ಏನು ಮಾಡಬೇಕು? 60,000 ಬಿಡಿ 10 100 1000 10,000. ಇದನ್ನ ಎದರಾಗ ಬರಿಬೇಕಂದ್ರೆ ಚದರ ಮೀಟರ್. ವಿಸ್ತೀರ್ಣ ಬರೋಬ್ಬರಿ ಆನ್ಸರ್ ಇಸ್ ಈಕ್ವಲ್ ಟು 1 2 3 4 5. 1 2 3 4 5 ಚದರ ಮೀಟರ್ ಅಂತ ಬರಿಬೇಕು. ವಿಸ್ತೀರ್ಣವನ್ನು ಚದರ ಮೀಟರ್ದಾಗ ಬರಿಬೇಕು, ಅಥವಾ ಇನ್ನೊಂದು ಹಿಂಗೆ ಬರೀತಿರ್ತಾರೆ ಮೀಟರ್ ಸ್ಕ್ವೇರ್, ಹಿಂಗೂ ಬರಿಬೋದು. ಎರಡೂ ಮಾನದಲ್ಲಿ ಬರೀತಿರ್ತಾರೆ. ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ಮಾಡ್ರಿ. ಅದು ಭಿನ್ನ ರಾಶಿ ಒಳಗೆ ವಿಸ್ತೀರ್ಣ ಅದ. ಅದು ಸೇಮ್ ಟು ಸೇಮ್. ಚೆಂದಂಗೆ ತಿಳ್ಕೊಂಡು ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ನು. ಓಕೆ. ಒಂದು ಆಯತಾಕಾರದ ವಿಸ್ತೀರ್ಣ ಬರೋಬರಿ ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಎಷ್ಟದ? 12.13 ಗುಂಡ್ಲೆ ಎಷ್ಟು? 8.25 ಮೀಟರ್ ಅದ, ಸೆಂಟಿಮೀಟರ್ ಅದ. 12 3 36, ಒಂದು 37 ಇಂಟು 8 5 40, 1 2 42 5 ನೋಡ್ರಿ. 5ರಲ್ಲಿ ಇದು ಆಗುವಲ್ಲ, ಇದು ಹೋಗಲ್ಲ. ಇದು ನೋಡ್ರಿ 4 2 6, 3 1 3 1 3 4 14 5 14 14 98 ಕೆಲ ಬಂತು 9. 14 3 42 1 8 51 ಡಿವೈಡೆಡ್ ಬೈ 5 ನೋಡ್ರಿ. 17 4 ಕರೆಕ್ಟಾಗಿ ಇನ್ನೊಂದ್ಸಲ ಚೆಕ್ ಮಾಡ್ರಿ. 17 4 ಎಷ್ಟು ನೋಡ್ರಿ? 17 4 68. 14 7 ಕರೆಕ್ಟಾಗಿ ನೋಡ್ರಿ. 14 7 98. 14 6 84, 14 7 98, 9. 14 3 42. 42 1 8 50 51 ಕೆಳಗೆ 5 ಬರೋಬರಿ. 5 1 5, ಇದಕ್ಕೆ ಭಾಗ ಹೋಗಂಗಿಲ್ಲ 0. 5 3 15, 3 ಉಳಿತು 3 5 ಚದರ ಸೆಂಟಿಮೀಟರ್. ನೋಡಿ, ಇಷ್ಟು ತಿಳ್ಕೊಂಡು ಮಾಡೋದಿರ್ತಾವ ನೋಡಿ ಗಣಿತಗಳು. ತಿಳಿತಲ್ಲ ನೋಡಿ. ಇವೆರಡು ಹೆಂಗೆ ಮಾಡಬೇಕು, ಭಿನ್ನ ರಾಶಿ ಬಂದಾಗ ಹೆಂಗೆ ಮಾಡಬೇಕು ಅವೆಲ್ಲ ನೀವು ಕಲಿಬೇಕಿಂತ ಮಾದರಿಗಳೆಲ್ಲ ಈಸಿ ಬರ್ತಾವೆ ನಿಮಗೆ. ಇವತ್ತೊಂದು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಹೆಂಗೆ ತಿಳಿಸೋದು ನೋಡ್ರಿ. ಫೇರ್ದಾಗು ಚೆನ್ನಾಗಿ ಬರ್ಕೋರಿ.
ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ 103.35 ಚದರ ಸೆಂಟಿಮೀಟರ್ ತಿಳಿತಲ್ಲ. ಇನ್ನು ಮುಂದಿನ ಗಣಿತ ನೋಡ್ರಿ.